ಎಲ್ಲರಿಗೂ ನಮಸ್ಕಾರ. ನೋಡ್ ಪೇ ತುಂಬ ದಿನದಿಂದ ಮೈನಿಂಗನ್ನು ಮಾಡ್ತಾ ಇದ್ವಿ. ಟೋಕನಲ್ಲಿ ಅಲೋಕೇಶನ್ ಆಗಿದೆ ಆ್ಯಂಡ್ ಇವತ್ತು 3 ಗಂಟೆ 30 ನಿಮಿಷಕ್ಕೆ ಲಿಸ್ನಿಂಗ್ ಕೂಡ ಆಗ್ತಾ ಇದೆ. ಇವಾಗ ಏರ್ ಡ್ರಾಪನ್ನು ಕ್ಲೈಮ್ ಮಾಡುವಂಥ ಒಂದು ಆಪ್ಷನ್ ಓಪನ್ ಆಗಿದೆ. ಬಟ್ ಸ್ವಲ್ಪ ಜನಕ್ಕೆ ಏನಾಗ್ತಾಯಿದೆ, ಎರರ್ ಬರ್ತಾ ಇದೆ. ಪ್ರಾಬ್ಲಮ್ ಏನಂದರೆ ಇವಾಗ ತುಂಬ ಜನ ಮಾಡ್ತಾ ಇರ್ತಾರಲ್ವ, ಸೊ ವೆಬ್ಸೈಟ್ಗೆ ಹೆವಿ ಲೋಡ್ ಆಗಿಬಿಟ್ಟು ಇವಾಗ ಸ್ವಲ್ಪ ಎರರ್ ಬರ್ತಾ ಇರುತ್ತೆ. ಬಟ್ ಬ್ಯಾಕ್ ಟು ಬ್ಯಾಕ್ ಟ್ರೈ ಮಾಡ್ತು ಅಂದರೆ ಖಂಡಿತ ಆಗೇ ಆಗುತ್ತೆ. ಸೊ ಈಗ ಫಸ್ಟ್ ಹೇಗೆ ಕ್ಲೈಮ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಫಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ಜಸ್ಟ್ ಕಾಪಿ ಮಾಡ್ಕೊತೀರಾ. ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದಿರಿ ನೀವು, ಕೆಲವೊಬ್ರು ಏನು ಮಾಡಿದ್ದೀರಾ, ನಿಮ್ಮ ಬಿಟ್ಕೆಟನ್ನು ಮಾಡಿದ್ದೀರಾ, ಫ್ಯಾಂಟಮನ್ನು ಮಾಡಿದ್ದೀರಾ, ಓಕೆಕ್ಸನ್ನು ಮಾಡಿದ್ದೀರಾ. ಸೊ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದಿರಿ ಆ ಒಂದು ವ್ಯಾಲೆಟನ್ನು ಓಪನ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈಸಿ ಮೆಥಡ್, ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಕನೆಕ್ಟ್ ಮಾಡೋಕ್ಕಿಂತ. ಸೊ ಯಾವೊಂದು ವ್ಯಾಲೆಟನ್ನು ಓಪನ್ ಮಾಡಿರ್ತಾರೆ ಆ ಒಂದು ವ್ಯಾಲೆಟ್ಗೆ ಹೋಗ್ಬಿಟ್ಟು ಕೆಳಗಡೆ ನಿಮಗೆ ಡಿಸ್ಕವರ್ ಸಿಂಬಲ್ ಕಾಣಿಸ್ತಾ ಇರುತ್ತೆ. ಯಾವುದೇ ಥರ ವ್ಯಾಲೆಟಲ್ಲೂ ಅಷ್ಟೇ ಈ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇವಾಗ ತಾನೇ ಲಿಂಕನ್ನು ಕಾಪಿ ಮಾಡ್ಕೊಂಡಿರಲ್ಲ, ಡಿಸ್ಕ್ರಿಪ್ಷನ್ ಇರೋದನ್ನ ಅದನ್ನು ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬಂತಂದ್ರೆ ನಿಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ಕೆಳಗಡೆ ಕ್ಲೈಮ್ ಯುವರ್ ಟೋಕನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅದೇ ರೀತಿ ನೀವು 0.00481 ಸೋಲನ್ನ ಪೇ ಮಾಡಬೇಕಾಗುತ್ತೆ. ಅದು ವರ್ತ್ ಬಂತು ಅಂದರೆ $1.1 ಆಗುತ್ತೆ. ಅದು ಥರ ಇಂಡಿಯನ್ ರುಪೀಸಲ್ಲಿ ಒಂದು $105 ಆಗುತ್ತೆ. ಸೊ ಪೇ ಮಾಡಿಬಿಟ್ಟು ನೀವು ಇದನ್ನು ಕ್ಲೈಮ್ ಮಾಡ್ಕೊಬೇಕಾಗ್ತದೆ. ಬಟ್ ಪ್ರಾಬ್ಲಮ್ ಏನಂದರೆ ನಿಮ್ಮ ಹತ್ರ ಜಸ್ಟ್ ನಿಮ್ಮ ಒಂದು ವ್ಯಾಲೆಟಲ್ಲಿ 0.005 ಸೋಲನ ಇತ್ತು ಅಂದರೆ ಆಗೋದಿಲ್ಲ. ಮಿನಿಮಮ್ 0.02 ಸೋಲನ ಇರಲೇಬೇಕಾಗ್ತದೆ. ವರ್ತ್ ಬಂತು ಅಂದರೆ ಹತ್ತಿರ $4.25 ಅಷ್ಟು ಸೋಲನ ಇರಬೇಕಾಗುತ್ತೆ ನಿಮ್ಮ ಒಂದು ವ್ಯಾಲೆಟಲ್ಲಿ. ಇಲ್ಲ ಅಂದರೆ ಕ್ಲೈಮ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಎರರ್ ಬರ್ತಾ ಇರುತ್ತೆ, ನಿಮ್ಮ ಒಂದು ವ್ಯಾಲೆಟಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಅಂದ್ಬಿಟ್ಟು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ $4.25 ಡೆಪಾಸಿಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಡೆಪಾಸಿಟ್ ಮಾಡೋದು ಗೊತ್ತಾಗಲಿಲ್ಲ, ಫೀಸ್ ಜಾಸ್ತಿ ಆಯಿತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಪೇ ಮಾಡ್ತು ಅಂದರೆ ನಾನು ನಿಮಗೆ ಸೋಲನ್ನ ಸೆಂಡ್ ಮಾಡ್ಕೊಡ್ತೀನಿ. ಸೊ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ. ನೋಡ್ ಕಾಯಿನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ಲೈಮ್ಡ್ ಅಂತ ಬರುತ್ತೆ. ಅದರ ನಂತರ ಒಂದು 5 ರಿಂದ 10 ನಿಮಿಷ ವೆಯ್ಟ್ ಮಾಡಿದ ನಂತರ ನಿಮ್ಮ ಒಂದು ವ್ಯಾಲೆಟ್ಗೆ ಸಕ್ಸಸ್ಫುಲಿ ಆ್ಯಡ್ ಆಗುತ್ತೆ. ಇನ್ ಕೇಸ್ ಆ್ಯಡ್ ಆಗಲಿಲ್ಲ ಅಂದರೆ ಮತ್ತೆ ಕ್ಲೈಮ್ ಮಾಡಿ, ಮತ್ತು ನಿಮ್ಗೆ 100% ಆಗೇ ಆಗುತ್ತೆ. ಇವಾಗ ಸಕ್ಸಸ್ಫುಲಿ ನನ್ನ ಒಂದು ವ್ಯಾಲೆಟ್ಗೆ ನೋಡ್ ಕಾಯಿನ್ ಬಂದಿದೆ. ಇವನ್ನ ಕೂಡ ಲಿಸ್ಟ್ ಆಗಿಲ್ಲ, ಬಟ್ ಆವಾಗಲೇ ನೀವು ಸ್ವ್ಯಾಪನ್ನು ಮಾಡ್ಕೊಬೋದು ಈ ಒಂದು ಟೋಕನನ್ನು. ಬಟ್ ಸ್ವ್ಯಾಪನ್ನು ಮಾಡಬೇಕಂದ್ರೆ ಇವಾಗ ನೋಡ್ತಾ ಇರ್ಬೋದು $414 ಐತೆ. ನಾನು ಸ್ವ್ಯಾಪನ್ನು ಮಾಡ್ತೇನೆ, ನನಗೆ $380 ಕೊಡ್ತಾ ಇದ್ದಾರೆ. ಅಂದರೆ ಅದ್ರ ಹತ್ರ $24 $34 ಅಷ್ಟು ಅಲ್ಲೇ ಕಟ್ ಆಗಿಬಿಡುತ್ತೆ. ಸೊ ಅದರಿಂದ ಸ್ವ್ಯಾಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಲಿಸ್ಟ್ ಆಗೋವರೆಗೂ ವೆಯ್ಟ್ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ ಅನ್ಕೊತೀನಿ. ಸೊ ಈಗ ಈ ಒಂದು ಟೋಕನ್ ಇವಾಗ ವ್ಯಾಲೆಟಲ್ಲಿದೆ, ಇದನ್ನು ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊಬೇಕು. ಹೇಗೆ ಮೂವ್ ಮಾಡೋದು? ಫಸ್ಟ್ ನಿಮ್ಮ ಒಂದು ಎಕ್ಸ್ಚೇಂಜರ್ ಓಪನ್ ಮಾಡ್ಕೊತೀರಿ, ಯಾವುದಾದ್ರೂ ಸರಿ. ಬಿಟ್ಗೆಟ, ಬೈಬಿಟ್ ಆಗಿರ್ಬೋದು. ಬೈಬಿಟ್ಟಲ್ಲಿ ಡೆಪಾಸಿಟ್ ಆಪ್ಷನ್ ಇಲ್ಲ ಅನ್ಕೊತೀನಿ. ಸೊ ಬಿಟ್ಗೆಟ್ ಇರ್ಬೋದು, ಅಥವಾ ಗೇಟ್ ಔಟ್ ಆಗಿರ್ಬೋದು, ಎಮಿ ಎಕ್ಸ್ಚೇಂಜ್ ಇರ್ಬೋದು, ಕೂಕಾಯಿನ್ ಇರ್ಬೋದು. ಯಾವುದೇ ಥರ ಎಕ್ಸ್ಚೇಂಜ್ ಆ ಒಂದು ಎಕ್ಸ್ಚೇಂಜನ್ನು ಓಪನ್ ಮಾಡ್ಕೊಳ್ಳಿ. ಅಸೆಟ್ ಸೆಕ್ಷನ್ಗೆ ಬರ್ತೀರಾ. ಮೇಲ್ಗಡೆ ಆ್ಯಡ್ ಫಂಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ NC ಅಂತ ಸರ್ಚ್ ಮಾಡಿ, ಅಥವಾ ನೋಡ್ ಕಾಯಿನ್ ಅಂತ ಸರ್ಚ್ ಮಾಡ್ತು ಅಂದರೆ ನೋಡ್ ಕಾಯಿನ್ ಅದ್ರ ಲೋಗೋ ಎಲ್ಲ ನೀಟಾಗಿ ಕಾಣಿಸ್ತಾ ಐತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಡೆಪಾಸಿಟ್ ಅಡ್ರೆಸ್ ಕೂಡ ಸಿಗುತ್ತೆ. ಇದು ಸೋಲಾನಾ ನೆಟ್ವರ್ಕಲ್ಲಿರೋದು. ಸೊ ನೋಡ್ಕೊಳ್ಳಿ ಪ್ರತಿಯೊಂದು ಕೂಡ ಸರಿ ಇದೆಯಾ ಅಂದ್ಬಿಟ್ಟು. NC ನೋಡಿ, ಲೋಗೋ ನೋಡಿ, ಸೋಲಾನಾ ನೆಟ್ವರ್ಕ್ ನೋಡಿ, ಎಲ್ಲ ಪ್ರತಿಯೊಂದು ಕೂಡ ಸರಿಯಾಗೈತೆ ಗುರು ಅಂದರೆ ಇಲ್ಲಿ ಐತಲ್ಲ ಅಡ್ರೆಸ್ಸು, ಅದನ್ನು ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡ್ಕೊಂಡು ವ್ಯಾಲೆಟಿಗೆ ಬರ್ತೀರಾ. ಮೇಲ್ಗಡೆ ನಿಮಗೆ ಸೆಂಡ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ನೋಡ್ ಕಾಯಿನ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಏನು ವ್ಯಾಲೆಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡು ಡೆಪಾಸಿಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡಿದ್ದೀರಾ ಅದನ್ನು ತಗೊಂಬಂದಿಲ್ಲಿ ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಹತ್ರ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ, ಮ್ಯಾಕ್ಸ್ ಅಂತ ಕ್ಲಿಕ್ ಮಾಡಿ. ಮ್ಯಾಕ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ನೆಕ್ಸ್ಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲೇ ಅಷ್ಟೇ, ಗ್ಯಾಸ್ ಫೀಸನ್ನು ಹೆವಿ ಏನು ಕೇಳೋದಿಲ್ಲ, ಕ್ಲೈಮ್ ಮಾಡೋದಕ್ಕೆ ಅಷ್ಟೇ. ಅದರ $1.2 ಅಷ್ಟು ಗ್ಯಾಸ್ ಫೀಸ್ ಸೊ ನಾನು ಕೇಳ್ತು. ಬಟ್ ನಮ್ಮ ಹತ್ರ ಇರುವಂಥ ಟೋಕನ್ಸನ್ನು ಇನ್ನೊಬ್ಬರಿಗೆ ಮೂವ್ ಮಾಡೋದಕ್ಕೆ, ಇನ್ನೊಂದು ಎಕ್ಸ್ಚೇಂಜ್ಗೆ ಮೂವ್ ಮಾಡೋದಕ್ಕೆ ಅಷ್ಟೊಂದೇನು ಫೀಸ್ ಕೇಳೋದಿಲ್ಲ. ಲೈಕ್ 30 ಪೈಸೆ 20 ಪೈಸೆ ಅಷ್ಟೇ ಕೇಳೋದು. ಸೊ ಕೆಳಗಡೆ ಸೆಂಡ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ವಿತಿನ್ 5 to 10 ಮಿನಿಟ್ಸಲ್ಲೇ ನಿಮ್ಮ ಒಂದು ಎಕ್ಸ್ಚೇಂಜ್ ಕೂಡ ಆ್ಯಡ್ ಆಗುತ್ತೆ. ಇಲ್ಲ ನೋಡ್ತಾ ಇರ್ಬೋದು, ಡೆಪಾಸಿಟ್ ಆಗಿದೆ ನನ್ನ ಒಂದು ಸ್ಪಾಟ್ ಅಕೌಂಟ್ಗೆ. ಇವಾಗ ಸಕ್ಸಸ್ಫುಲಿ ನಮ್ಮ ಒಂದು ವ್ಯಾಲೆಟಿಂದ ನಮ್ಮ ಒಂದು ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದನ್ನು ಹೇಗೆ ಸೆಲ್ ಮಾಡೋದು? ಸೆಲ್ ಮಾಡಬೇಕಾದ್ರೆ ಹೋಮ್ ಪೇಜಿಗೆ ಬರ್ತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ NC ಅಥವಾ ನೋಡ್ ಕಾಯಿನ್ ಅಂತ ಸರ್ಚ್ ಮಾಡ್ಕೊತೀರಾ. NC/USDT ಓಪನಿಂಗ್ ಸೂನ್ ಅಂತ. ಇವಾಗ ಟೈಮ್ ಎಷ್ಟು? 2 ಗಂಟೆ 30 ನಿಮಿಷ ನಾನು ಮಾಡ್ತಾ ಇರೋದು. ಇನ್ನೂ ಕೂಡ ಈ ಒಂದು ಟೋಕನ್ ಲಿಸ್ಟ್ ಆಗಿಲ್ಲ. 3 ಗಂಟೆ 30 ನಿಮಿಷಕ್ಕೆ ಲಿಸ್ಟ್ ಆಗೋದು. ಬಟ್ ಅದಕ್ಕಿಂತ ಮುಂಚೆನೇ ಹೇಳ್ಕೊಡ್ತೀನಿ ಹೇಗೆ ಸೆಲ್ ಮಾಡೋದು ಅಂದ್ಬಿಟ್ಟು. ಲಿಸ್ಟ್ ಆದಮೇಲೆ ಅಂದರೆ 3:30 ಆದಮೇಲೆ ಬರ್ತೀರಾ. NC/USDT ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಗ್ರಾಫ್ ಎಲ್ಲ ಮೇಲ್ಗಡೆ ಕೆಳಗಡೆ ಓಡ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಕೆಳಗಡೆ ಟ್ರೇಡ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಬೈ ಮತ್ತು ಸೆಲ್ ಇರುತ್ತೆ. ಸೊ ಬೈ ಅಂದರೆ ನಾವು ಈ ಒಂದು ಟೋಕನ್ನ ಬೈ ಮಾಡೋದು, ಖರೀದಿಸೋದು. ಪಕ್ಕದಲ್ಲಿ ಸೆಲ್ ಇದೆಯಲ್ಲ, ಅದು ಮಾರೋದು. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ, ಮಾರಬೇಕಾಗಿದೆ ನಮ್ಮ ಹತ್ರ ಇರೋಂಥ ಟೋಕನನ್ನು. ಸೊ ಸೆಲ್ಗೆ ಕ್ಲಿಕ್ ಮಾಡ್ಕೊತೀರಾ. ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲ, ಲಿಮಿಟ್ ಇಲ್ಲಿತ್ತು ಅಂದರೆ ಲಿಮಿಟನ್ನು ಕ್ಲಿಕ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಚೇಂಜ್ ಮಾಡ್ಕೊಳ್ಳಿ. ಮಾರ್ಕೆಟಿಗೆ ಮಾಡ್ಕೊಂತಂದ್ರೆ ಇನ್ಸ್ಟೆಂಟಾಗಿ ಸೆಲ್ ಆಗುತ್ತೆ. ಲಿಮಿಟಲ್ಲಿ ಮಾಡ್ಕೊಂತಂದ್ರೆ ಸ್ವಲ್ಪ ಪ್ರೈಸ್ ಕಡಿಮೆ ಇತ್ತು ಅಂದರೆ ನಿಮಗೆ ಒಂದು ಲೈಕ್ $1-2 ವೇಸ್ಟ್ ಅಂದರೆ ಲಾಸ್ ಆಗಿಬಿಡುತ್ತೆ. ಸೊ ಅದರಿಂದ ಮಾರ್ಕೆಟಿಗೆ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸೋದಿಲ್ಲ. ಸೊ ನಿಮಗೆ ಎಷ್ಟು ಪರ್ಸೆಂಟ್ ಲೈಕ್ ಈಗ ನಿಮ್ಮ ಹತ್ರ ಒಂದು 100 ಕಾಯಿನ, 200, 300 ಎಷ್ಟಿದೆ ಅದೆಲ್ಲ ಶೋ ಆಗ್ತಾ ಇರುತ್ತೆ. 100% ಕ್ಲಿಕ್ ಮಾಡಿಬಿಟ್ಟು ಸೆಲ್ NC ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀವಿ. ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ NC to USDT ಕನ್ವರ್ಟ್ ಆಗುತ್ತೆ. ಈ ಒಂದು USDT ನಾನು P2P ಆಗಿರ್ಬೋದು, ಬಟ್
ಪಿ ಟು ಪಿಲ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು. ಏನಕ್ಕೆ ತುಂಬ ಜನ ಸ್ಕ್ಯಾಮರ್ಸ್ ಇರ್ತಾರೆ. ಲೈಕ್ ಇವಾಗ ನಾವು ಒಂದು 100 USDTನ ಅವ್ರಿಗೆ ಸೆಲ್ ಮಾಡ್ತೀವಿ. ಅವ್ರೇನು ಮಾಡ್ತಾರೆ, ಒಂದು 9,000 ಕಳಿಸ್ತಾರೆ. 9,000 ಕಳಿಸಿದ ಮೇಲೆ ಏನು ಮಾಡ್ತಾರೆ, ಒಂದೊಂದು ಸಾರಿ ಸೈಬರ್ ಕಂಪ್ಲೇಂಟ್ ರೈಸ್ ಮಾಡ್ಬಿಡೋದಿರ್ಬೋದು, ಅಥವಾ ಅವ್ರಿಗೆ ಏನು ಬ್ಯಾಲೆನ್ಸ್ ಇರುತ್ತೆ ಅವರೊಂದು ಬ್ಯಾಂಕ್ ಅಕೌಂಟಲ್ಲಿ, ಅದೇ ಯಾವುದೋ ಒಂದು ಇಲ್ಲೀಗಲ್ ಮೆಥಡಲ್ಲಿ ಬಂದಿರುತ್ತೆ, ಅದನ್ನು ನಮಗೆ ಸೆಂಡ್ ಮಾಡ್ತಾರೆ. ಮತ್ತು ಅವಾಗ ಏನಾಗುತ್ತೆ, ನಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಪಿ ಟು ಪಿ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ. ಕಂಪ್ಲೀಟ್ ಆರ್ಡರ್ಸ್ ಎಷ್ಟಿದೆ ಮತ್ತು ವೆರಿಫೈಡಾ ಅದೆಲ್ಲ ನೋಡ್ಕೊಂಡು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಬೇಕಾದ್ರೆ USDTನ ಬೈ ಮಾಡ್ಕೊಂಡು ನಿಮಗೆ ಅಮೌಂಟನ್ನು ಸೆಂಡ್ ಕೂಡ ಮಾಡ್ತೇನೆ. ಸೊ ಈ ರೀತಿಯಾಗಿ ನೀವು ನೋಡ್ ಕಾಯಿನ್ನ ಕ್ಲೈಮನ್ನು ಮಾಡಿಕೊಂಡು ಸೆಲ್ ಕೂಡ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ, ಅವ್ರಿಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ. ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೈಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಡೈಲಿ ಸಿಗೋಬಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.